ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಪ್ರಚಾರದ ಭರಾಟೆ ತಾರಕಕ್ಕೇರಿದೆ. ಮಹಾಕುಂಭಮೇಳ ನಡೀತಾ ಇರುವ ಹೊತ್ತಲ್ಲೇ ಪುಣ್ಯ ಸ್ನಾನದ ಚರ್ಚೆ ಎಲೆಕ್ಷನ್ ಅಖಾಡದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯುಪಿ ಸಿಎಂ ಯೋಗಿ ಮತ್ತು ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಧ್ಯೆ ವಾಗ್ಯುದ್ಧವೇ ನಡೀತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಬಾಕಿ ಉಳಿದಿದೆ. ಇದರ ನಡುವೆ ಬಿಜೆಪಿ ಎಎಪಿ ನಡುವೆ ಮಾತಿನ ಕದನ ಜೋರಾಗಿದೆ. ಇತ್ತೀಚೆಗಷ್ಟೇ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದ ಉತ್ತರ ಪ್ರದೇಶದ ಸಿಎಂ ಯೋಗಿ ಕೇಜ್ರಿವಾಲ್ಗೆ ಸವಾಲೊಂದನ್ನ ಎಸೆದಿದ್ರು. ಯಮುನಾ ನದಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸ್ನಾನ ಮಾಡಬಹುದೇ ಅಂತ ಪ್ರಶ್ನಿಸಿದ್ರು. ಆಮ್ ಆದ್ಮಿ ಸರ್ಕಾರ ಯಮುನಾ ನದಿಯನ್ನ ಮಲಿನಗೊಳಿಸಿದೆ ಅಂತ ಟೀಕಿಸಿದ್ರು. ಇದರ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಹರಿಯಾಣ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಯಮುನಾ ನೀರಿನಲ್ಲಿ ಹರಿಯಾಣ ವಿಷ ಬೆರೆಸುತ್ತಿದೆ ಎಂದು ಎಎಪಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪ ಮಾಡಿದ್ರು. ಜನವರಿ 27ರಂದು ಚುನಾವಣಾ ರ್ಯಾಲಿ ವೇಳೆ ಕೇಜ್ರಿವಾಲ್ ದೆಹಲಿಯಲ್ಲಿ ಕುಡಿಯುವ ನೀರು ಸರಬರಾಜನ್ನ ಅಡ್ಡಿಪಡಿಸಲು ಹರಿಯಾಣದಿಂದ ಬಿಡುತ್ತಿರುವ ನೀರಿನಲ್ಲಿ ವಿಷ ಬೆರೆಸ್ತಾ ಇದ್ದಾರೆ ಅಂತ ಆಪಾದಿಸಿದ್ರು. ಕೇಜ್ರಿವಾಲ್ ಈ ಆರೋಪವನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಇಂದು ರಾತ್ರಿ 8 ಗಂಟೆಯ ಒಳಗಾಗಿ ಇದಕ್ಕೆ ಸಾಕ್ಷಿ ಒದಗಿಸಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದೆ. ವಿವಿಧ ಕಾನೂನುಗಳು ಮತ್ತು ತೀರ್ಪುಗಳನ್ನು ಉಲ್ಲೇಖಿಸಿರುವ ಚುನಾವಣಾ ಆಯೋಗ ದೇಶದ ಏಕತೆ ಮತ್ತು ಸಾರ್ವಜನಿಕ ಸಾಮರಸ್ಯವನ್ನ ಹಾಳು ಮಾಡುವ ಹೇಳಿಕೆಯನ್ನ ನೀಡಿದರೆ 3 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಎಂದು ಕೇಜ್ರಿವಾಲ್ಗೆ ಎಚ್ಚರಿಕೆ ನೀಡಿದೆ. ಅರವಿಂದ್ ಕೇಜ್ರಿವಾಲ್ ಹೇಳಿಕೆ ವಿರುದ್ಧ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸೈನಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದ್ದಾರೆ. ದೆಹಲಿ ಚುನಾವಣಾ ಕಣ ರಂಗೇರಿದೆ. ಇದೇ ಹೊತ್ತಲ್ಲಿ ನೀರಿನ ವಿಚಾರದಲ್ಲಿ ಎಎಪಿ ಮತ್ತು ಬಿಜೆಪಿ ನಡುವೆ ಸಮರವೇ ನಡೀತಾ ಇದೆ. ಗಂಗಾ ಸ್ನಾನದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ವಿವಾದ. ನಕಲಿ ಗಾಂಧಿ ಕುಟುಂಬದ ನವಾಬರಂತೆ ವರ್ತನೆ ಎಂದ ಜೋಶಿ. ಅಮಿತ್ ಶಾ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದರಿಂದ ಪಾಪಗಳು ನಾಶವಾಗಲ್ಲ, ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರು. ಇದೀಗ ಕೈ ನಾಯಕನ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ನಕಲಿ ಗಾಂಧಿ ಕುಟುಂಬದ ನಕಲಿ ಕಾಂಗ್ರೆಸ್ ಪಕ್ಷದ ನವಾಬರಂತೆ ವರ್ತಿಸ್ತಾ ಇದ್ದೀರಿ ಅಂತ ಪ್ರಹ್ಲಾದ್ ಜೋಶಿ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ನಿಮ್ಮ ಹೇಳಿಕೆಗೆ ಕ್ಷಮೆ ಯಾಚನೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಮೆಕ್ಕಾಗೆ ಹೋಗಿ ಬಂದರೆ ಪಾಪ ಪರಿಹಾರ ಆಗತ್ತಾ? ಇದನ್ನು ಪ್ರಶ್ನಿಸೋ ಧೈರ್ಯ ನಿಮಗಿದ್ಯಾ ಎಂದ ಬೆಲ್ಲದ್. ಮೆಕ್ಕಾಗೆ ಹೋಗಿ ಬಂದರೆ ಪಾಪ ಪರಿಹಾರ ಆಗತ್ತಾ? ರೋಮ್ಗೆ ಹೋಗಬೇಡಿ ಅಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಹೇಳುವ ಧೈರ್ಯ ಖರ್ಗೆ ಅವರಿಗೆ ಇದೆಯಾ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಚರ್ಚೆಗೆ ನಡ್ಕೊಂತಾರಲ್ಲ, ನಡ್ಕೋಬೇಡ್ರಿ, ಅದರಲ್ಲಿ ಏನು ಬಡತನ ಕಡಿಮೆ ಆಗುದಿಲ್ಲ ಅಂತ ಹೇಳುವಂತ ಧೈರ್ಯ ಏನಾದ್ರೂ ನಿಮ್ಗೆ ಐತೇನು? ಈ ಮಧ್ಯೆ ಖರ್ಗೆ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವುದು ಸಂಪ್ರದಾಯ ಅಷ್ಟೇ ಅಂತ ಸಿಎಂ ಹೇಳಿದ್ರೆ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾವು ಸಂಪ್ರದಾಯ ಇದು ಅಷ್ಟೇನೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ. ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸು. ಪಾಪ ಪುಣ್ಯ ಎಲ್ಲ ಹೆಂಗೆ, ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಖರ್ಗೆ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರಿ ಕೋರ್ಟ್ಗೆ ಅರ್ಜಿ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಬಿಹಾರದ ಸುಧೀರ್ ಓಜಾ ಅನ್ನೋರು ಖರ್ಗೆ ಹೇಳಿಕೆಯಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ, ಕೋಟ್ಯಾಂತರ ಜನರ ನಂಬಿಕೆಗಳ ಮೇಲಿನ ದಾಳಿ ಇದು ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ. ಫೆಬ್ರವರಿ 3ರಂದು ಈ ಅರ್ಜಿ ವಿಚಾರಣೆ ನಡೆಯಲಿದೆ. ಏನೇ ಆಗಲಿ, ದೆಹಲಿ ಚುನಾವಣೆಯಲ್ಲಿ ಪುಣ್ಯ ಸ್ನಾನದ ವಿಚಾರದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ.
ಬ್ಯೂರೋ ರಿಪೋರ್ಟ್, TV9.